ಇನ್ನು ಸಿಇಟಿ ಪರೀಕ್ಷೆ ವೇಳೆ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿರುವುದು ರಾಜ್ಯದಲ್ಲಿ ಮತ್ತೊಂದು ಕಿಚ್ಚು ಹೊತ್ತಿಸಿದೆ. ವಿದ್ಯಾರ್ಥಿ ಪೋಷಕರು, ಹಿಂದೂ ಸಂಘಟನೆಗಳು ಅಷ್ಟೇ ಯಾಕೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಬೆಂಕಿ ಉಗುಳಿದ್ದಾರೆ. ಇತ್ತ ಸರ್ಕಾರ ಸದ್ಯ ಜನಿವಾರ ತೆಗೆಸಿದವರನ್ನ ಸಸ್ಪೆಂಡ್ ಮಾಡಿದೆ. ಸಿಇಟಿ ಪರೀಕ್ಷೆ ವೇಳೆ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ್ದಕ್ಕೆ ಪೋಷಕರ ಕಿಚ್ಚು. ಅಶೋಕ್ ನೇತೃತ್ವದ ಬಿಜೆಪಿ ನಿಯೋಗದಿಂದಲೂ ಕಮಿಷನರ್ಗೆ ದೂರು. ಜನಿವಾರ ತೆಗೆಸಿದ ಸಿಬ್ಬಂದಿ ಸಸ್ಪೆಂಡ್, 3 ಪೊಲೀಸರ ವಶಕ್ಕೆ. ನಿನ್ನೆ ನಡೆದ ಸಿಇಟಿ ಪರೀಕ್ಷೆಯಲ್ಲಿ ಬೆಂಗಳೂರಿನ ಮಡಿವಾಳದಲ್ಲಿರುವ ಕೃಪಾನಿಧಿ ಕಾಲೇಜಿನಲ್ಲಿ 3 ವಿದ್ಯಾರ್ಥಿಗಳ ಜನಿವಾರವನ್ನು ತೆಗೆಸಿರುವ ಪ್ರಕರಣ ರಾಜ್ಯದಲ್ಲಿ ದೊಡ್ಡ ಕಿಚ್ಚು ಹೊತ್ತಿಸಿದೆ. ವಿಷಯ ಅಂದ್ರೆ ಕಳೆದ ವರ್ಷವೂ ಶಿವಮೊಗ್ಗ ಮತ್ತು ಬೀದರ್ನಲ್ಲಿ ಜನಿವಾರ ತೆಗೆಸಿದ್ದು ದೊಡ್ಡ ವಿವಾದ ಹುಟ್ಟಿಸಿತ್ತು. ಬಳಿಕ ಎಚ್ಚೆತ್ತ ಸರ್ಕಾರ ಪ್ರತಿ ಪರೀಕ್ಷಾ ಕೇಂದ್ರದಲ್ಲಿ ವಸ್ತ್ರ ಸಂಹಿತೆ ಅಧಿಕಾರಿಗಳನ್ನ ನೇಮಿಸಿತ್ತು. ಜನಿವಾರ, ಮಂಗಲಸೂತ್ರ ತೆಗೆಸದಂತೆ ಸೂಚನೆ ಕೂಡ ನೀಡಲಾಗಿತ್ತು. ಇಷ್ಟಾದರೂ ಕೂಡ ನಿನ್ನೆ ಮೊದಲ ದಿನದ ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ತೆಗೆಸಲಾಗಿದೆ. ನಾವು ಬ್ರಾಹ್ಮಿನ್ಸ್ ಅಂದ್ರೆ ಜನಿವಾರದಲ್ಲೇ ಎಲ್ಲ ಇಟ್ಕೊಂಡಿರ್ತೀವಿ, ಅದು ನಮ್ಮ ಪಾರ್ಟ್ ಆಫ್ ಬಾಡಿ ತರ. ಸೊ ನಾವು ಅದನ್ನ ಯಾವುದೇ ಕಾರಣಕ್ಕೂ ಬಿಚ್ಚಲ್ಲ. ಒಂದ್ ಪಕ್ಷ ತಂದೆ ತೀರೋದಾಗ ಬಿಚ್ಚೋದು, ನಾವು ಅವಾಗ್ಲೂ ಅರ್ಧ ಬಿಚ್ತೀವಿ ಅಷ್ಟೇ. ಜನಿವಾರ ಯಾವತ್ತೂ ಬಿಚ್ಚೋದಿಲ್ಲ, ನಮ್ಮ ಬಾಡಿ ಪಾರ್ಟ್ ತರ ಅದು. ಸೊ ಆ ಥರ ಅದನ್ನೇ ಬಿಚ್ಚಿದ್ದಾರೆ ಅಂದರೆ ಅವ್ರು ಎಂಥ ಪರಿ ಇರ್ತಾರೆ ಅಂತ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗ್ತಾ ಇಲ್ಲ. ತೆಗಿ ಅಂದರು, ಜನಿವಾರ ನಾನು ತೆಗಿಯಲ್ಲ, ಇದು ನಮ್ದಲ್ಲಿ ಇರಲೇಬೇಕು, ನಾನು ತೆಗಿಯಲ್ಲ ಅಂದರೆ. ಸೊ ತೆಗಿ ಅಂದರು. ಏನು ಇರಬಾರ್ದು, ರೂಲ್ಸ್ ಪ್ರಕಾರ ತೆಗಿಬೇಕು ಅಂದರೆ ನನಗೂ ಅದು ಗೊತ್ತಿರಲಿಲ್ಲ. ಸೊ ನಾನು ಒಳಗೆ ಸಿಇಟಿ ಒಳಗೆ ಬಿಡಲ್ಲ ಅಂದ್ಕೊಂಡು ನಾನು ತೆಗೆದ್ಬಿಟ್ಟೆ. ನಿನ್ನೆ ಘಟನೆ ಬಳಿಕ ಇಂದು ಪೋಷಕರು ಮತ್ತು ಹಿಂದೂ ಪರ ಸಂಘಟನೆಯ ನಾಯಕರು ಪರೀಕ್ಷಾ ಕೇಂದ್ರದ ಮುಂದೆ ಜಮಾಯಿಸಿದ್ರು. ಕೃಪಾನಿಧಿ ಕಾಲೇಜಿನ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಪೋಸ್ಟರ್ ಹಿಡಿದು ಆಕ್ರೋಶ ವ್ಯಕ್ತಪಡಿಸಲು ಮುಂದಾದ್ರು. ಈ ವೇಳೆ ಪೊಲೀಸರು ಪೋಸ್ಟರ್ ಕಸಿದುಕೊಂಡ ಘಟನೆಯೂ ನಡೆಯಿತು. ಇಲ್ಲಿ ಯಾವುದೇ ರೀತಿಯ ಮಕ್ಕಳಿಗೆ ಈ ಜಾತಿ ಧರ್ಮ ಅನ್ನೋದು ಗೊತ್ತಿರಲ್ಲ, ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಈ ಅಧಿಕಾರಿಗಳು ನೋಡಿ, ಈ ಥರ ಇದ್ದಾಗ ಕಾಲೇಜುಗಳಲ್ಲಿ ಪ್ರಿನ್ಸಿಪಾಲ್ಗಳಾಗಲಿ ಈ ಥರ ಯಾರು ಇನ್ಸ್ಟಿಟ್ಯೂಟ್ ಇದು ಮಾಡ್ತಾ ಇದ್ದಾರೋ ಮಕ್ಕಳಿಗೆ ಈ ಥರ ಅದನ್ನ ತಂದು ಅವ್ರಿಗೆ ತುಂಬ ಅವಮಾನ ಮಾಡ್ದಂಗೆ ಆಗುತ್ತೆ. ಇದು ಹಿಂದೂ ಧರ್ಮದ ಬಗ್ಗೆ ಒಂದು ಪ್ರಹಾರ ಮಾಡ್ದಂಗೆ ಆಗುತ್ತೆ. ಮುಂಜಿ ಮಾಡಿ ನಾವು ಹಾಕಿ 10 ವರ್ಷದಿಂದ ಮನೆಯಲ್ಲಿ ಯಾವುದೇ ಇದನ್ನ ಯಾವಾಗ ತೆಗಿಬೇಕು, ಯಾವಾಗ ತೆಗಿಬಾರ್ದು, ಇದನ್ನು ಹೆಂಗೆ ನಡ್ಕೋಬೇಕು ಅಂತ ನಾವು ಇಷ್ಟು ವರ್ಷ ಹೇಳ್ಕೊಟ್ಟು ಬಂದಿರ್ತೀವಿ. ಅಪ್ಪ ಅಮ್ಮ ಇಲ್ಲ ಇದನ್ನು ತೆಗಿ ಅಂತಂದಾಗ ಆ ಜಾಗದಲ್ಲಿ ಮಕ್ಕಳು ಏನಾಗ್ಬೋದು, ಒಂದು ಪರೀಕ್ಷೆ ಬರೆಯೋಂಥದ್ದು, ಒಂದು ಎಕ್ಸಾಮ್ ಮೇಲೆ ಈ ಥರ ಪಬ್ಲಿಕಲ್ಲಿ ಮಕ್ಕಳಿಗೆ ಮಾಡೋದು ಎಷ್ಟು ತುಂಬ ಕಷ್ಟ ಆಗುತ್ತೆ. ನಮ್ಮ BTM ಕ್ಷೇತ್ರ ಇದಕ್ಕೆಲ್ಲ ಅವಕಾಶ ಮಾಡಿಕೊಡೋದಿಲ್ಲ. ಇದೇ ಆಗಿದ್ದು, ಇದು ಫಸ್ಟ್ ಟೈಮ್ ಗೊತ್ತಾಗಿದೆ. ಇನ್ನೊಂದ್ಸಲ ಇದೇ ಥರ ಆದ್ರೆ ನಾವು ಸುಮ್ಮನೆ ಇರಲ್ಲ ಸರ್. ನಾವು ನಮ್ಮ ಇದು ತೋರಿಸ್ಬೇಕಾಗುತ್ತೆ ನಮ್ದೇನು ಅನ್ನೋದು. ಸದ್ಯ ವಿದ್ಯಾರ್ಥಿ ಅನಿರುದ್ಧ ಪೋಷಕರು ಮಡಿವಾಳ ಠಾಣೆಗೆ ದೂರು ನೀಡಿದ್ದಾರೆ. ಆತ ಪರೀಕ್ಷಾ ಪ್ರಾಧಿಕಾರವು ಕೂಡ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಮಾಹಿತಿ ಕೇಳಿದೆ. ಜನಿವಾರ ತೆಗೆಸಿರುವುದು ಉದ್ದೇಶಪೂರ್ವಕ ಘಟನೆಯಂತೆ ಕಂಡಿದೆ ಎಂದು ತಿಳಿಸಿದೆ. ಇನ್ನೊಂದು ಕಡೆ ಬಿಜೆಪಿ ನಾಯಕರು ಈ ಪ್ರಕರಣವನ್ನೇ ಸರ್ಕಾರದ ವಿರುದ್ಧ ಅಸ್ತ್ರವಾಗಿ ಬಳಸಿಕೊಂಡಿದ್ದಾರೆ. ವಿಪಕ್ಷ ನಾಯಕ ಅಶೋಕ್ ನೇತೃತ್ವದ ನಿಯೋಗ ಬೆಂಗಳೂರು ಪೊಲೀಸ್ ಕಮಿಷನರ್ ಅವರನ್ನ ಭೇಟಿಯಾಗಿ ಜನಿವಾರ ಬೆಚ್ಚಿಸಿದವರ ವಿರುದ್ಧ ದೂರು ನೀಡಿದ್ದಾರೆ. ನಾವು ಪೊಲೀಸ್ ಕಮಿಷನರ್ ಅವರಿಗೆ ಕ್ಲಿಯರ್ ಆಗಿ ಹೇಳಿದ್ರಿ, ಇನ್ನು ಮುಂದೆ ಈ ರಾಜ್ಯದಲ್ಲಿ ಈ ಥರದ ಘಟನೆ ಆಗಬಾರ್ದು. ಕೋರ್ಟ್ ಆದೇಶ ಇದ್ರೂ ಕೂಡ ಅದನ್ನು ವೈಲೇಟ್ ಮಾಡ್ತಾರೆ. ಎಷ್ಟು ದೌರ್ಜನ್ಯ ಮಾಡಿದ್ದಾರೆ ಅನ್ನೋದಕ್ಕೆ ಇದು ಸ್ಪಷ್ಟವಾದಂಥ ಸಾಕ್ಷಿ. ಇದು ಸರ್ಕಾರದ ಕುಮ್ಮಕ್ಕಿಲ್ಲ ಅಂದರೆ ಈ ಥರ ಘಟನೆ ನಡೆಯೋಕ್ಕಾಗಲ್ಲ. ಸರ್ಕಾರದ ಕುಮ್ಮಕ್ಕಿದೆ. ನಾವೇನೇ ಮಾಡಿದ್ರೂ ನಮ್ಮ ಈ ಸರ್ಕಾರ ನಮ್ಮನ್ನು ಕಾಪಾಡ್ತದೆ. ಯಾಕೆಂದರೆ ಸಿದ್ದರಾಮಯ್ಯನಿಗೆ ನಾಮ ಕಂಡ್ರೆ, ಬೊಟ್ಟು ಕಂಡ್ರೆ, ತಾಲಿ ಕಂಡ್ರೆ ಆಗಲ್ಲ ಅವ್ರಿಗೆ. ಇನ್ನು ಉನ್ನತ ಶಿಕ್ಷಣ ಸಚಿವ MC ಸುಧಾಕರ್ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು, ಜನಿವಾರ ಬೆಚ್ಚಿಸಿದವರ ವಿರುದ್ಧ ಕ್ರಮಕ್ಕೆ ಸೂಚಿಸಲಾಗಿದೆ ಅಂತ ಹೇಳಿದ್ರು. ಈಗಾಗಲೇ ನನಗೆ ಅವರು ಸಂಸ್ಥೆಯವರು 3 ಜನರ ಮೇಲೆ ಅವರು ಸಸ್ಪೆಂಡ್ ಮಾಡಿದೀವಿ ಅಂತಕ್ಕಂಥ ಪತ್ರವನ್ನ ಅವರು ನನಗೀಗ ನಮಗೆ ಇಲಾಖೆಗೆ ಇವತ್ತು ಅವರು ಕಳಿಸ್ಕೊಟ್ಟಿದ್ದಾರೆ. ಇದನ್ನ ನಮಗೆ ನಿಜವಾಗ್ಲೂ ಬಹಳ ಬೇಸರ ಆಗಿದೆ, ಬಹಳ ನೋವು ತಂದಿದೆ. ನಾನಂತೂ ಇದನ್ನ ಬಹಳ ಗಂಭೀರವಾಗಿ ಇದನ್ನ ಪರಿಗಣಿಸಿದ್ದೀನಿ. ಹೌದು, ಸದ್ಯ ಜನಿವಾರ ತೆಗೆಸಿದ 3 ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. ಅಲ್ಲದೆ ವಿದ್ಯಾರ್ಥಿ ನೀಡಿದ ದೂರಿನ ಅನ್ವಯ ಮಡಿವಾಳ ಠಾಣೆಯ ಪೊಲೀಸರು ಪರೀಕ್ಷಾ ಪರಿವೀಕ್ಷಕರಾದ ಸರಿತಾ, ಗಿರಿಜಾ ಹಾಗೂ ಪರೀಕ್ಷಾ ಕೇಂದ್ರದ ಇನ್ಚಾರ್ಜ್ ಸುಧಾಕರ್ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ವಿನಯ್ ಕುಮಾರ್ ಕಾಶ್ಯಪ್ಪನವರ್, TV9 ಬೆಂಗಳೂರು.